ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಮಂಗಳೂರು ರೆಸಿಪಿ ಆಗಿರುವಂತಹ ಮಂಗಳೂರು ಉಂಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಗೈಸ್ ನೋಡಿ, ಮೊದಲಿಗೆ ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಮೊದಲು ನಾನಿಲ್ಲಿ 1 ಗ್ಲಾಸ್ ಅಕ್ಕಿಯನ್ನು ತೊಗೊಂಡ್ಬಿಟ್ಟು ಅದನ್ನು ಅಕ್ಕಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಲ್ಲಿ ಗಂಟೆ ಕ್ಲೀನ್ ಮಾಡ್ಕೋಬೇಕಪ್ಪ ಅಂತಂದರೆ, ನಾವು ಅಕ್ಕಿ ನೀರು ತಿಳಿಯಾಗ ಗಂಟ ಸಮ ಅವನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಆಮೇಲೆ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದನ್ನು 5 ಅವರು ನೆನೆಯೋಕ್ಕೆ ಬಿಡಬೇಕು ಗೈಸ್. ನೋಡಿ, ಇವಾಗ ನೀಟಾಗಿ ನೆಂದಿದ್ದಾವೆ. ಮತ್ತು ನೋಡ್ಬೋದು, ಒಂಚೂರು ಸಮ ಗಲೀಜಿಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗಿದ್ದಾವೆ. ಇವಾಗ ಅಕ್ಕಿನ ಕ್ಲೀನ್ ಮಾಡ್ಕೊಂಡಿದ್ವಲ್ಲ, ಮತ್ತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೋಡೋಣ ಬನ್ನಿ ಗೈಸ್. ಮೊದಲು ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ, ಇಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತು 1 ಕಪ್ ಆಗೋಷ್ಟು ಕೊಬ್ಬರಿನ ಹೆರ್ಚ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಇಲ್ಲಿ 1 ಕಪ್ ಆಗೋಷ್ಟು ಕೊಬ್ಬರಿನ ಹೆರ್ಚ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇವೇನು ಅಕ್ಕಿ ಮತ್ತು ಕೊಬ್ಬರಿ ಇರುತ್ತಲ್ಲ, ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಆದರೆ ಗ್ರೈಂಡ್ ಮಾಡ್ಕೋದಂದರೆ ತೀರಾ ಸಣ್ಣ ಮಾಡ್ಕೋಬಾರ್ದು ಗೈಸ್. ನೋಡ್ಬೋದು ನೀವು, ಆ ಥರ ಗ್ರೈಂಡ್ ಅಂದರೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತೀರಾ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಉಂಡೆ ಮಾಡೋಕ್ಕೆ ಬರಲ್ಲ. ಆಮೇಲೆ ಒಂದು ಬೌಲ್ ಇಟ್ಟು ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ನಾನು ಇಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡಿಲ್ಲ, ನಾರ್ಮಲಿ ಆಯಿಲ್ ಯೂಸ್ ಮಾಡಿದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಆಯಿಲ್ ಯೂಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಉದ್ದಿನ ಬೇಳೆ ಅಂತ ಕರಿತೀವಲ್ಲ, ಆ ಉದ್ದಿನ ಬೇಳೆನೂ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಇವಾಗ ನೀಟಾಗಿ ಫ್ರೈ ಆಗ್ತಾ ಇದ್ದಾವೆ. ಹೀಗೆ ಉದ್ದಿನಬೇಳೆ ಮತ್ತು ಸಾಸಿವೆ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಕೊಬ್ಬರಿ, ಅದನ್ನು ಇವಾಗ ಈ ಒಗ್ಗರಣೆಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬೇಡಿ. ಈಗ ನಾವು ಮಿಕ್ಸ್ ಮಾಡ್ಕೊಂಡದನ್ನ ನೀಟಾಗಿ ಬಿಸಿ ಮಾಡ್ತಾನೆ ಹಂಗೆ ತಿರುಗಿಸ್ತಾನೆ ಹೋಗಬೇಕು ಗೈಸ್. ಯಾಕಂದರೆ ಅದು ನೀಟಾಗಿ ಮುದ್ದೆ ಬರೋಗಂಟ ತಿರುಗಿಸ್ತಾನೆ ಹೋಗಬೇಕು. ನೋಡ್ಬೋದು ನೀವು, ಒಂಚೂರು ಬೌಲಿಗೆ ಹತ್ಲಾರ್ದಂಗೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು ಅದು ಎಣ್ಣೆನೂ ಬಿಡುತ್ತೆ, ಕೊಬ್ಬರಿ ಯೂಸ್ ಮಾಡಿರುತ್ತವಲ್ಲ, ಸೊ ಅದಕ್ಕೆ ಅದು ಎಣ್ಣೆನೂ ಬಿಡುತ್ತೆ. ಇವಾಗ ನಾವು ಈಗೇನು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿವಿ. ಇವಾಗ ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು, ಯಾಕಂದರೆ ಬಿಸಿ ಇರುತ್ತಲ್ಲ, ಸೊ ಅದಕ್ಕೆ ನಾವಿಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು, ಮತ್ತು ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ಚಿಕ್ಕದು ಉಂಡೆಗಳಾಗಿ ಮಾಡಿಕೊಂಡು ಅದನ್ನು, ಯಾಕಂದರೆ ನಾವು ಬಿಫೋರ್ ಮಾಡಿದ್ವಲ್ಲ ಅಲ್ಲಿ ಅರೆ ಬರೆ ಬೆಂದಿರುತ್ತೆ, ಸೊ ಹಾಗಾಗಿ ಚೆನ್ನಾಗಿ ಬೆಂದಿರಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಇಲ್ಲಿ ನಾವು ಇಡ್ಲಿ ಪಾತ್ರೆನ ತೊಗೊಂಡು ಇದರಲ್ಲಿ ಮಿನಿಮಮ್ 15 ನಿಮಿಷ ಅನ್ನೋ ಥರ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕುದಿಸ್ಕೋಬೇಕು. ಯಾಕಂದರೆ ನಾವು ಮೊದಲಲ್ಲಿ ಒಂದು 10 ನಿಮಿಷನಾಗ ಅಷ್ಟೇ 2-3 ನಿಮಿಷ ಅಷ್ಟೇ ಬೆಂದಿರುತ್ತೆ. ಸೊ ಹಂಗಾಗಿ ಅಷ್ಟು ನೀಟಾಗಿ ಬೆಂದಿರಲ್ಲ. ಅದಕ್ಕೆ ನಾವು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಎಲ್ಲ ಥರ ಉಂಡೆಗಳನ್ನು ನೀಟಾಗಿ ಕಟ್ಕೊಂಡ್ಬಿಟ್ಟು ಆ ಉಂಡೆಗಳನ್ನು ಇಡ್ಲಿ ಪಾತ್ರೆಯಲ್ಲಿ ಮಿನಿಮಮ್ 15 ಇಲ್ಲ 20 ನಿಮಿಷ ಗಂಟ ನೀಟಾಗಿ ಬೇಯಬೇಕು ಗೈಸ್. ಇವಾಗ ನಾವು ಉಂಡೆಗಳನ್ನು ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನೆಲ್ಲ ಇವಾಗ ಕುದಿಸೋಣ ಬನ್ನಿ. ನೋಡಿ ಗೈಸ್, ಫೈನಲಾಗಿ ಇಷ್ಟು ಉಂಡೆಗಳಾಗಿದ್ದಾವೆ 1 ಕಪ್ ಗ್ಲಾಸಲ್ಲಿ. ಇವಾಗ ಈ ಉಂಡೆನ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ನೀಟಾಗಿ ಕುದಿಸೋಣ ಗೈಸ್. ನೋಡಿ, ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಈ ರೆಸಿಪಿ ಏನಾರ ಇಷ್ಟ ಆದರೆ ಪ್ಲೀಸ್ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೇಗಿತ್ತಂತ ತಿಳಿಸಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನೋಡಿ, ಇವಾಗ ಫೈನಲಾಗಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ದೀವಿ. ಇವಾಗ ಮಂಗಳೂರು ಉಂಡೆಗೆ ಬೇಕಲ್ಲ ಚಟ್ನಿ, ಸೊ ಅದಕ್ಕೆ ಚಟ್ನಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತಂದರೆ ನೋಡಿ, ಬೆಳ್ಳುಳ್ಳಿ, ಇಲ್ಲಿ 4 ಮೆಣಸಿನ್ಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ 1 ಕಪ್ ಆಗೋಷ್ಟು ಕೊಬ್ಬರಿ, ಮತ್ತು ಇಲ್ಲಿ ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಚಟ್ನಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇವೆಲ್ಲ ತೊಗೊಂಡು ಇವಾಗ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಗೈಸ್. ನೋಡಿ, ಮೊದಲು ನಾನಿಲ್ಲಿ ಒಂದು ಬೌಲ್ ಇಟ್ಟಿದ್ದೀನಿ.
ಬೌಲಲ್ಲಿ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಮತ್ತು ಇವು ನಾವೇನು ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿನ ಎಣ್ಣೆ ಗರಮ್ ಆದ ತಕ್ಷಣವೇ ನಾವು ತೊಗೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು ಗೈಸ್. ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬನ್ನಿ ಗೈಸ್, ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿನ ಹಾಕ್ಕೊಂಡ್ಮೇಲೆ ಮತ್ತು ನಾವೇನು ತೊಗೊಂಡಿದ್ವಲ್ಲ ಒಣ ಮೆಣಸಿನ್ಕಾಯಿ, ಆ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಗರಮ್ ಆಗ್ತಾ ಇದ್ದಾವೆ. ಇವಾಗ ನಾವು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೇರ್ಫುಲ್ಲಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಸೊ ಹಂಗಾಗಿ ನೋಡ್ಬಿಟ್ಟು ಫ್ರೈ ಮಾಡಿ. ಇವಾಗ ಇದೆಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಾವೇನು ತೊಗೊಂಡಿದ್ವಲ್ಲ ಕೊಬ್ಬರಿ, 1 ಕಪ್ಪು ಕೊಬ್ಬರಿನ ತೊಗೊಂಡಿದ್ವಲ್ಲ ಹೆಚ್ಕೊಂಡು, ಆ ಕೊಬ್ಬರಿ ಮತ್ತು ಹುಣಸೆಹಣ್ಣು ಗೈಸ್, ಇವಾಗ ಹುಣಸೆಹಣ್ಣು ಮತ್ತು ಅದರ ರಸನ ಹಾಕ್ಕೊಂಡು ಇವಾಗ ನಾವೇನು ಒಂದು ಬಟ್ಟಲಲ್ಲಿ ಕೊಬ್ಬರಿನ ತೊಗೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟು ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಗೈಸ್. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಗೈಸ್, ಫೈನಲಾಗಿ ಚಟ್ನಿ ಈ ಥರ ಬಂದಿದೆ. ಮತ್ತು ತಿರ್ಗಾ ನೋಡಿ ಗೈಸ್, ಮಂಗಳೂರು ಬ್ರೇಕ್ಫಾಸ್ಟ್ ಅಂತಲೇ ಕರಿಬೋದಂತಹ ಆದಂತಹ ಮಂಗಳೂರು ಉಂಡೆ ಈ ಫೈನಲಾಗಿ ಈ ರೀತಿ ಬಂದಿದೆ. ಟೇಸ್ಟೂ ಅಷ್ಟೇ ಚೆನ್ನಾಗಿ ಬಂದಿದೆ ಗೈಸ್. ನಿಜ ಲಿಟ್ರಲಿ ನೀವು ಮನೇಲಿ ಟ್ರೈ ಮಾಡಿ. ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಬ್ಲಾಗ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.